ಫೋಟೋದಲ್ಲಿ ನೋಡ್ತಿರ್ಬೇಕು ಶಿವಪ್ರಸಾದ್ ಸರ್. ಸೊ ಇವತ್ತಿಗೆ 2 ವರ್ಷ ಆಯ್ತು ಅವರು ಡೆತ್ ಆಗಿ. ನಾನ್ ಮಾಡೋ ಕೆಲಸದಲ್ಲಿ ನಮ್ಮನ್ ಪ್ರೀತಿಸೋ ಜನಗಳಲ್ಲಿ ಅವ್ರನ್ನ ನೋಡ್ತಾನೆ ಇರ್ತೀನಿ. ಅವ್ರು ನಮ್ ಜೊತೆನೆ ಇದ್ದಾರೆ. ನೆಕ್ಸ್ಟ್ ಜನ್ಮ ಅಂತಿದ್ರೆ ಇವರ ಕುಟುಂಬದಲ್ಲೇ ಸರ್ ಹುಟ್ಟಿ ಬರ್ಲಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಸೊ ಇವತ್ತು ನಿಜವಾಗ್ಲೂ ಬೇಜಾರಾಗೋ ಸಂಗತಿ ಏನಪ್ಪಾ ಅಂದ್ರೆ ಇವ್ರ ಫೋಟೋದಲ್ಲಿ ನೋಡ್ತಿರ್ಬೇಕು ಶಿವಪ್ರಸಾದ್ ಸರ್. ಸೊ ಇವತ್ತಿಗೆ 2 ವರ್ಷ ಆಯ್ತು ಅವರು ಡೆತ್ ಆಗಿ. ಪ್ರತಿ ವರ್ಷನೂ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅವ್ರ ಕುಟುಂಬಸ್ಥರು ಎಲ್ಲರೂ ಸೇರಿ. ಮತ್ತೊಮ್ಮೆ ಜನ್ಮ ಅಂತಿದ್ರೆ ಇವ್ರ ಕುಟುಂಬದಲ್ಲಿ ಹುಟ್ಟಿ ಬರ್ಲಿ, ಇವರೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಸೊ ನೀವೆಲ್ಲರೂ ಕೈ ಮುಂದೆ ಹಚ್ಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ ಕೇಳ್ಕೋಬೇಕು ಅಲ್ವಾ? ಪ್ರತಿ ಬಾರಿನೂ ಪ್ರತಿಯೊಬ್ರು ಬರೋದು ನಿಮ್ಮೆಲ್ಲರ ಆಶೀರ್ವಾದಕ್ಕೋಸ್ಕರ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಕ್ಕೋಟಿಗಳ ಆಶೀರ್ವಾದ ಇದ್ದ ಹಾಗೆ ಅಂತ. ಸೊ ಹೊಸಕೋಟೆ ಅಂದ್ರೆ ಇಲ್ಲೇ ಇಲ್ಲ, ಹೊಸಕೋಟೆಯಿಂದ ಪ್ರತಿ ವರ್ಷನೂ ಇವರ ಡೆತ್ ಆನಿವರ್ಸರಿಗೆ ಇಲ್ಲೇ ಬಂದು ನಿಮ್ಮೆಲ್ಲರ ಜೊತೆಗೆ ಆಚರಣೆ ಮಾಡ್ಕೊಳ್ತಾರಲ್ವಾ, ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಅಷ್ಟು ದೂರದಿಂದ ಬಂದು ಜನಸ್ನೇಹಿ ಸ್ವರ್ಗಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಸೊ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಈ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಬಾಮ ಇದ್ದ, ನಮ್ಮ ತಂಗಿ ಗಂಡ ತಿರುಮಲಾಕ್ಷಿ ಅಂತ. ನಮಗೆ ಗೊತ್ತಿಲ್ಲ, ವಿದ್ಯಾವಂತರು ನಮಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನಮ್ಮ ತಂಗಿ ನೋಡ್ಬಿಟ್ಟು ಇಲ್ಲಣ್ಣ ನಾವು ಇಂಥ ಕಾರ್ಯನ ಇಂಥ ಕಡೆ ಮಾಡಬೇಕು, ಪ್ರಸಾದ ವಿನಿಯೋಗ ಮಾಡಿ ಒಂದು ಆಶ್ರಮಕ್ಕೆ ದೇವ್ರ ಮಕ್ಕಳಿಗೆ ಕೊಡಬೇಕು, ಅನಾಥಾಶ್ರಮ ಅನ್ನೋದಕ್ಕಿಂತ ದೇವ್ರ ಮಕ್ಕಳು ನಾವು ಒಂದು ಪ್ರಸಾದ ಕೊಡಬೇಕು ವರ್ಷ ಅಂತೇಳಿ ಹೋದ ವರ್ಷವೂ ಬಂದು ಅವರ ಒಂದು ಸಹಾಯ ಎಷ್ಟು ಕೈಲಾದಷ್ಟು ಪ್ರಸಾದ ಕೊಟ್ಟು ಈ ವರ್ಷವೂ ಅದು 2ನೇ ವರ್ಷ ಇಲ್ಲಿ ಬಂದಿದ್ದೀವಿ. ಅವೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ನಮ್ಮ ಮಾಮ ಇದ್ದಿಗೂ ನಮ್ಮ ತಂಗಿಗಿರಲಿ ಅಂತ ಈ ಅನಾಥಾಶ್ರಮದ ಬಗ್ಗೆ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ ಖುಷಿ ಇದೆಯಾ ಸರ್? ಎಲ್ಲರಿಗೂ ಬಂದೆ ಊಟದ ವ್ಯವಸ್ಥೆ ಮಾಡ್ತೀರಾ, ಖುಷಿ ಇದೆಯಾ ನಿಮಗೆ? ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಯಾಕಂದರೆ ನಾವು ಇಂಥ ಒಂದು ಕಾರ್ಯ ಮಾಡಬೇಕಾದ್ರೆ ಸ್ಥಿತಿವಂತರು ಲಕ್ಷ ಕೋಟಿ ಕೊಟ್ಟು ಮಾಡ್ತಾರೆ. ಇವತ್ತು ನಾವು ಒಂದು 10,000 5,000ದಲ್ಲಿ ಒಂದು ಪ್ರಸಾದ ನಮ್ಮ ದೇವ್ರ ಮಕ್ಕಳಿಗೆ ಕೊಟ್ಟರೆ ಅದು 10 ಕೋಟಿಗಿಂತ ಪುಣ್ಯ ಅಂತ ನಾನು ಅನ್ಕೊತೀನಿ. ಅದು ನಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಮ್ಗೆ ಕೊಡ್ಬೇಕಾದ್ರೆ ಪ್ರತಿ ವರ್ಷ ನಾವು ಇಲ್ಲೇ ಬರ್ತೀವಿ. ಇವಾಗ ಅಣ್ಣವರು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೀತಾ ಇದೆ, ಅದಕ್ಕೂ ನಾವು ಏನಾದರೂ ಒಂದು ಸಹಾಯ, ಒಂದು ಮೂಟೆ ಸಿಮೆಂಟ್ ಆಗಲಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನಾವು ಅಂದ್ಕೊಂಡಿದ್ವಿ. ಖಂಡಿತ ಕೊಟ್ಟೇ ಕೊಡ್ತೀವಿ. ದೇವ್ರು ಒಳ್ಳೇದು ಮಾಡಲಿ. ಅಣ್ಣವ್ರಕ, ಯೋಗೇಶ್ ಅಣ್ಣರ್ಕ, ಮಂಜಪ್ಪನವ್ರು ಧನ್ಯವಾದಗಳು ಸರ್. ನೀವು ಅಷ್ಟು ದೂರದಿಂದ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಮ್ಮ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.